ಹಲೋ, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಚಪಾತಿಗೆ ರೊಟ್ಟಿಗೆ ಎಲ್ಲ ಸೂಟಪ್ ಅಂತ ಈ ಕಾಲಿಫ್ಲವರ್ ಸೈಡ್ ಡಿಶ್ಶು ತುಂಬಾ ರುಚಿಯಾಗಿರ್ತು. ಇತ್ತೀಚೆಗೆ ಶುಗರ್ ಪೇಷಂಟ್ಗಳು, ವೆಯ್ಟ್ ಲಾಸ್ ಮಾಡುವವರು ಎಲ್ಲರೂ ಸಹ ಈ ಕಾಲಿಫ್ಲವರನ್ನು ಉಪಯೋಗಿಸಿ ಅನ್ನನ ಅದರಿಂದ ತಯಾರಿಸ್ತಾ ಇದ್ದ. ಇದರಿಂದ ವೆಯ್ಟ್ ಲಾಸ್ ಮಾಡಲಿಕ್ಕೂ ಕೂಡ ತುಂಬ ಅನುಕೂಲ ಆಗ್ತು ಮತ್ತು ಶುಗರು ಸಹ ಕಡಿಮೆ ಆಗ್ತು ಹೇಳಿ ಎಲ್ಲರೂ ಸಹ ಅದನ್ನು ಹೆಚ್ಚೆಚ್ಚು ಉಪಯೋಗಿಸ್ತಾ ಇದ್ದ. ಈ ಕಾಲಿಫ್ಲವರಲ್ಲಿ ಜಾಸ್ತಿ ಹುಳ ಇಪ್ಪೋದ್ರಿಂದ ಕೆಲವರು ಅದನ್ನು ತಿನ್ನಲಿಕ್ಕೆ ಇಷ್ಟಪಡ್ತಿಲ್ಲ. ಅಷ್ಟೇ ಅಲ್ಲದೆ ಸ್ವಲ್ಪ ಕಾಸ್ಟ್ಲಿ ಕೂಡ ಹೌದು ಹೇಳಿ ಕೆಲವರು ತಿಂತವಿಲ್ಲ. ಆದರೆ ನಗಳ ಆರೋಗ್ಯದ ಮುಂದೆ ಇನ್ನೆಂಥದ್ದು ಇಲ್ಲ. ಮೊದಲಿಗೆ ಕಾಲಿಫ್ಲವರ್ ಕ್ಲೀನ್ ಮಾಡೋದು ಹೆಂಗೆ ನೋಡುವ. ಪಾತ್ರೆಯಲ್ಲಿ ಬಿಸಿ ನೀರನ್ನು ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಜಾಸ್ತಿನೇ ಹಾಕಿ ಉಪ್ಪು, ಸ್ವಲ್ಪ ಅರಿಶಿನ, ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ. ಬಿಡಿಸಿಟ್ಟ ಕಾಲಿಫ್ಲವರನ್ನೆಲ್ಲ ಇದೆಲ್ಲ ಹಾಕಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ಒಂದು ವೇಳೆ ಹುಳ ಏನಾದ್ರು ಇದ್ದರೆ ಸತ್ತೋಗ್ತವೆ. ಈ ಕಾಲಿಫ್ಲವರ್ನಲ್ಲಿದ್ದ ಪೋಷಕಾಂಶಗಳ ಬಗ್ಗೆ ಜನಕ್ಕೇನಾದರೂ ಗೊತ್ತಾದರೆ ಈ ಕಾಲಿಫ್ಲವರನ್ನು ವಾರದಲ್ಲಿ 5 ದಿನ ತಿನ್ಲಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಅಷ್ಟು ಒಳ್ಳೆಯದು. ಅದೇ ನಾನು ಮೊದಲೇ ಹೇಳಿದೆ, ವೆಯ್ಟ್ ಲಾಸ್ ಮಾಡುವವರಿಗೂ ಕೂಡ ಒಳ್ಳೆಯದು, ಶುಗರಿಗೆ ಒಳ್ಳೆಯದು. ಅಷ್ಟೇ ಅಲ್ಲದೆ ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಇರ್ತು. ಕಾಲಿನ್ ಹೇಳೋ ಒಂದು ಅಂಶ ಇರ್ತು. ಅದರಿಂದ ಮೂಡ್ ಸ್ವಿಂಗ್ ಅಪ್ದು ಕೂಡ ತುಂಬ ಕಡಿಮೆ ಆಗ್ತು ನೋಡಿ. ಇದೆಲ್ಲ ಈಗ ನಾನು ಬಂದೆ 2-3 ಸರಿ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಲಿ. ಆ್ಯಕ್ಚುಲಿ ಈ ರೆಸಿಪಿಗೆ ಇಂಗು ಹಾಕ್ತೀವಿಲ್ಲ, ಆದರೆ ನಾನು ಇಂಗನ್ನು ಹಾಕ್ತೆ ಯಾಕಂದರೆ ಫ್ಲೇವರ್ ತುಂಬ ಚಲೋ ಇರ್ತು. ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ಇದು ಇಂಗು ಫ್ರೈ ಆದ ನಂತರ ಈ ಕಾಲಿಫ್ಲವರನ್ನೆಲ್ಲ ಬಿಡಿಸಿಟ್ಕೊಂಡಿದ್ವಲ್ಲಿ ಅದನ್ನು ನಿಧಾನಕ್ಕೆ ಹಾಕಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಲಿಲ್ಲ. ಕಾಲಿಫ್ಲವರಲ್ಲಿದ್ದಂಥ ನೀರನ್ನು ಫುಲ್ ತೆಗೆದೇ ಹಾಕೋ ನೋಡಿ. ಈ ರೀತಿ ಹಾಕ್ಬಿಟ್ರೆ ಇದನ್ನು ಬೇಯಿಸೋ ಕ್ಲೀನಾಗಿ. ನೀರು ಹಾಕಾಗಿದ್ದೇನೆ ಬೇಯಿಸೋದೆ ತುಂಬ ಇಂಪಾರ್ಟೆಂಟ್. ಯಾರಿಗಾದರೂ ಕಾಲಿಫ್ಲವರಿಂದ ಅನ್ನ ಮಾಡೋದು ಹೆಂಗೆ ಹೇಳಿ ನೋಡೋಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಾಲಿಫ್ಲವರಿಂದ ಅನ್ನ ಮಾಡೋದು ಹೆಂಗೆ ಹೇಳಿ ತೋರಿಸ್ದೆ ನೋಡಿ. ಈಗೆಲ್ಲ ಹಾಕಾಯ್ದು. ಇದನ್ನು ಈಗ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿ ಬೇಯಿಸೋ. ಮಧ್ಯ ಕೈ ಆಡ್ತಾನೆ ಇರೋ, ಯಾಕೆಂದರೆ ನೀರು ಹಾಕ್ತೀವಿ ಇಲ್ಲಿ. ಸೊ ಎಣ್ಣೆಲೇ ಬೇಯೋ. ಸೊ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗ್ತು ಇದಕ್ಕೆ. ಆದರೆ ಗೋಬಿ ಮಂಚೂರಿ ತಿಂಬೋದಕ್ಕಿಂತ ಈ ರೆಸಿಪಿನ ನೀವು ಟ್ರೈ ಮಾಡಿದ್ರೆ ತುಂಬಾ ಇದು ಬೆನಿಫಿಟ್ ಆಗ್ತು. ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗ್ತು. ಖಂಡಿತವಾಗ್ಲೂ ಎಲ್ಲರಿಗೂ ಸಹ ಇಷ್ಟ ಆಗ್ತು ನೋಡಿ. ಮಧ್ಯ ಈ ರೀತಿ ತೊಳ್ಸ್ಕೊತಾನೆ ಇರೋ. ಸ್ವಲ್ಪ ಕ್ರಿಸ್ಪಿ ಆದರೆ ಇನ್ನೂ ರುಚಿ ಇದು. ಇಲ್ಲ ಕ್ರಿಸ್ಪಿ ಇಷ್ಟ ಇಲ್ಲ ಅಂದರೆ ಹಾಗೇನೂ ಕೂಡ ಮಾಡ್ಕೊಂಡು ತಿನ್ಲಕ್ಕು. ಈಗ ಇದೆಲ್ಲ ಚೆನ್ನಾಗಿ ಬೇಯೋ. ಒಂದು ಸ್ವಲ್ಪ ಕೂಡ ಅದು ಕಚ್ಚ ಗುಟ್ರೆ ಅಷ್ಟು ಚಲೋ ಆಗ್ತಿಲ್ಲ. ಚೆನ್ನಾಗಿ ಬೆಂದರೆ ರುಚಿ ಆಗ್ತು ನೋಡಿ. ಇದೆಲ್ಲ ಮಿಕ್ಸ್ ಆಯಿತು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 2 ಚಮಚ ಉಪ್ಪನ್ನು ಹಾಕ್ತಾಯಿದ್ದೆ. ಈ ಸಿಂಪಲ್ ಹಂಗೆ ಕಂಡ್ರೂ ತುಂಬ ರುಚಿ. ಈಗ 1 ಚಮಚ ನೀವು ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳೋದಿಲ್ಲ. ಚೂರು ಅರಿಶಿನ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ ಒಂದು 2 ನಿಮಿಷ. ಈ ಉಪ್ಪು ಇದು ಎಲ್ಲ ಹಿಡ್ಕೊಳ್ಳೋ ಅಂದರೆ ರುಚಿ ಆಗ್ತು. ನೀವು ಬೇಕಾದರೆ ಸಕ್ಕರೆ ಹಾಕ್ಕೊಳ್ಳೋದಿಲ್ಲ, ಬಟ್ ಈ ರೆಸಿಪಿಗೆ ಸಕ್ಕರೆ ಅಷ್ಟು ಸೂಟ್ ಆಗ್ತಿಲ್ಲ. ಈ ರೆಸಿಪಿ ಹೆಸರು ತಳಸಾಣಿ ಹೇಳಿ. ನಂಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊಂಕಣಿರು ಇದನ್ನು ತುಂಬ ಮಾಡ್ತಾ. ನನಗೂ ಸಹ ಇದನ್ನು ಮಾಡ್ತಾನೆ ಇರ್ತ. ಒಂದು ಸತಿ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ನೀವು ಖಂಡಿತ ಪದೇ ಮಾಡ್ಕೊಂಡು ತಿಂತ್ರಿ ನೋಡಿ. ಈಗೆಲ್ಲ ಆಯಿತು. ಗ್ಯಾಸ್ ಆಫ್ ಮಾಡಿ. ಇದು ನೋಡಿ, ಕಲರು ಚಂದ, ತಿನ್ಲಕ್ಕೂ ರುಚಿಯ. ಖಂಡಿತ ನೀವು ಮನೇಲೊಮ್ಮೆ ಟ್ರೈ ಮಾಡಿ. ನೀವು ಇಷ್ಟ ಆದರೆ ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಾನಂತೂ ಇನ್ಮೇಲಿಂದ ಕಾಲಿಫ್ಲವರನ್ನು ವಾರದಲ್ಲಿ 3 ದಿನನಾದರೂ ಬಳಸಿದೆ. ನಿಮಗೂ ಬಳಸಿ. ರೊಟ್ಟಿ ಚಪಾತಿ ಜೊತೆ ಅಷ್ಟೇ ಅಲ್ಲ, ಇದು ಅನ್ನಕ್ಕೂ ಸಹ ಸೈಡ್ ಡಿಶ್ ಆಗಿ ರಾಶಿ ಚಲೋ ಆಗ್ತು. ಡಯಟ್ ಮಾಡುವವರು ಬರೀ ಇದನ್ನೇ ಮಾಡ್ಕೊಂಡು ತಿನ್ಲಕ್ಕೂ ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.